ಎಲ್ರು ನಮಸ್ಕಾರ ಅವ್ರು. ಇವತ್ತು ಬೆಳಗ್ಗೆ ಗಾಡಿ ಎತ್ಕೊಂಡ್ಬಿಟ್ಟು ನಮ್ಮ ಹುಡುಗನ ಮನೆ ಹತ್ರ ಪಾರ್ಕ್ ಮಾಡಿ ಅಲ್ಲಿಂದ ನಾವು ಗಾಡಿ ಎತ್ಕೊಂಡು ಬಾಗೇಪಲ್ಲಿ ಕಡೆ ಹೋಗ್ತಿದ್ವಿ. ಹೋಗ್ತಾ ಆನ್ ದ ವೇ ಗಾಡಿಗೆ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ನಮ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಬಾಗೇಪಲ್ಲಿ ಕಡೆ ಯಾಕೆ ಹೋಗ್ತಿದೀವಿ ಅಂತಂದ್ರೆ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನೀರ ಕುಡಿಯಕ್ಕೆ ಬಾಗೇಪಲ್ಲಿ ಕಡೆ ಬಂದಿದ್ವಿ. ಆಲ್ರೆಡಿ ಮಳೆ ಬಂದ್ಬಿಟ್ಟು ನೀರ್ ಬಿಟ್ಟೈತೆ, ಫುಲ್ ಮಳೆ ಬಂದೈತಿ ಈ ಕಡೆ ಎಲ್ಲ. ಬಾಗೇಪಲ್ಲಿ ಹೋಗಿ ನೋಡಿದ್ರೆ ಫುಲ್ ಮಳೆ ಬಂದ್ಬಿಟ್ಟು ಎಲ್ಲ ರೋಡಲ್ಲೆಲ್ಲ ಕೊಚ್ಚೆ ಆಗಿತ್ತು. ಊರ್ ಕಡೆ ಬೆಂಗಳೂರಲ್ಲೆಲ್ಲ ನೀರ. ಅಣ್ಣ ಎಲ್ಲೋ ಹೋಗ್ತಿದೀರ ಅಣ್ಣ? ಇಲ್ಲಿ ನೋಡ್ರಿ ನಮ್ ಹುಡುಗಂದು ಫಸ್ಟ್ ಟೈಮ್. ನಮ್ಗೆ ಊರಲ್ಲಿ ನೀರ ಕುಡ್ದು ಅಭ್ಯಾಸ, ಬಟ್ ಬೆಂಗಳೂರು ಕಡೆ ಈಗ ಫಸ್ಟ್ ಟೈಮ್ ನೀರ ಕುಡಿತಿರೋದು. ಗಾಯ್ಸ್, ಮನೇಲಿ ಒಂದ್ ಬಿಂದಿಗೆ ನೀರು ತಗೊಂಬ ಅಂತ ತಗೊಂಬರಲ್ಲ ನಾವು. ಇವತ್ ನೀರ ಮಡಿಕೆ ನೀರು ತಗೊಂಡ್ ಹೋಗ್ತೀವಿ. ಗಾಯ್ಸ್, ನಮ್ ಹುಡುಗ ಮನೇಲಿ ಒಂದ್ ಬಿಂದಿಗೆ ನೀರು ತಗೊಂಬನ್ನಿ ಅಂತಂದ್ರೆ ತಗೊಂಬರಲ್ಲ. ಇವತ್ ಮಡಿಕೆಲಿ ನೀರ ತಗೊಂಡ್ ಹೋಗ್ತಿದ್ದಾನೆ. ಬೇಕಾ? ಯಾರ್ಯಾರು ನೀರ್ ಬೇಕು ಬಂದ್ಬಿಡ್ರಿ. ಸರಿ ಇಲ್ಲ, ಯಾವ್ದು ಎಲ್ಲ ನೀರ್ ಮಿಸ್ ಮಾಡ್ಬಿಡ್ತಾರಲ್ಲ. ಮಳೆ ಬರಕ್ ಮಳೆ ನೀರ್ ತುಂಬಿರುತ್ತೆ. ಫೈನಲಿ ನೀರ ತಗೊಂಡ್ವಿ. ನೀರ ಪ್ರೈಸ್ ಬಂದ್ಬಿಟ್ಟು ಒಂದೇ ಸಲ 1000 ಅಂತ ಹೇಳಿದ್ರು. ನಮ್ಗೆ ಶಾಕ್ ಆಗ್ಬಿಡ್ತು. ಬೇರೆ ಆಪ್ಷನ್ ಇಲ್ಲ ನಮ್ಮ ಹತ್ರ. ಫೈನಲಿ ತಗೊಂಡ್ವಿ. ನಮ್ಮ ಹುಡುಗ ಒಟ್ನಲ್ಲಿ ಕುಡಿಬೇಕನ್ಬಿಟ್ಟು ತುಂಬಾ ಕಾತರದಿಂದ ಕಾಯ್ತಾ ಇದ್ದಾನೆ. ನಮ್ಮ ಹುಡುಗರು ಚಿಕನ್ ತಗೊಂಡ್ಬರಕ್ ಹೋಗಿದ್ರು. ಅಲ್ಲೇ ಪಕ್ಕದಲ್ಲಿ ಇದ್ ಮಾಡ್ತಾ ಇದ್ರು. ಎಲ್ಲ ಚಿಕನ್ ತಗೊಂತಿದ್ದಾರೆ. ಹೋಯ್ತಾ ಇರ್ತಾ ಗಾಡಿ ನಾನು ಕುಡಿದ್ರೆ ಎಷ್ಟು ಬೇಕಷ್ಟು ಕುಡಿಬಹುದು. ಹೌದು, ಯಾರ ವಿಡಿಯೋ ಮಾಡಿದ್ರೆ ನಮ್ ಕಳಿಸ್ರಿ. ಏನ ವಿಡಿಯೋ ಮಾಡಿದಿರಾ ಇನ್ನೂ ಸ್ವಲ್ಪ ಮಾಡ್ಕೊಡ್ರಿ. ನೋಡ್ರಮ್ಮ ಇಲ್ಲಿ ನಾವು ಚೇರ್ಸ್ ಅನ್ಕೊಂಡು ನೀರ ಕುಡಿಯಕ್ ಸ್ಟಾರ್ಟ್ ಮಾಡಿದ್ವಿ. ಕುಡಿತಾ ನಮ್ಗನ್ಸುತ್ತು ಇದು ನೀರನ ಇಲ್ಲ ಸಕ್ಕರೆ ನೀರ ಅಂತ ಒಂದು ಗೊತ್ತಾಗ್ತಿಲ್ಲ. ಅಷ್ಟ್ರಲ್ಲಿ ಆಗ್ಲೇ ನಮ್ ಹುಡುಗ ಒಂದೇ ಸಲ ನಶೆ ಆಗಿದೆ ಅನ್ನೋ ತರ ಡೌ ಮಾಡ್ತಿದ್ದ. ಬಟ್ ನಶೆ ಆಗಿಲ್ಲ, ಸುಮ್ನೆ ಡೌ ಮಾಡ್ತಿದ್ದ ನಮ್ ಹುಡುಗ. ಆದ್ರೂ ಪರವಾಗಿಲ್ಲ, ನಮ್ ಹುಡುಗ ನಮ್ಗೆ ಒಂಥರ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದ. ನಾವು ನಕ್ಕೊಂಡ್ ಕುತ್ಕೊಂಡಿದ್ವಿ. ಒಂದೇ ಸಲ ಮಳೆ ಬಂತು. ಮಳೆ ಬಂದಿದ್ರಿಂದ ನಾವು ಒಂದೇ ಸಲ ಕಾರ್ ಒಳಗಡೆ ಹೋಗ್ಬಿಟ್ಟು ಮಳೆ ಯಾವ ನಿಲ್ಲುತ್ತಪ್ಪ ಅಂತ ಕಾಯ್ಕೊಂಡ್ ಕುತ್ಕೊಂಡಿದ್ವಿ. ಫೈನಲಿ ಮಳೆ ನಿಂತಾದ್ಮೇಲೆ ನಮ್ ಹುಡುಗನ್ ಗಾಡಿ ಟ್ಯಾಂಕ್ ಫುಲ್ ಆಗಿತ್ತು. ಸೊ ಅದಕ್ಕೆ ಅದನ್ನ ಖಾಲಿ ಮಾಡಿ ಬರೋಕೆ ಹೊರಗಡೆ ಬಂದಿದ್ದ. ಖಾಲಿ ಮಾಡ್ಕೊಂಡು ಮಡಿಕೆಯಲ್ಲಿ ಎಷ್ಟ್ ನೀರು ಇದೆ ಅಂತ ನೋಡ್ತೀವಿ. ಇನ್ನೂ ಒಂದು ಮಡಿಕೆ ಫುಲ್ ಇತ್ತು. ಒಂದು ಕ್ಯಾನ್ ಅಷ್ಟೇ. ನಾವು ಒಂದ್ ಮಡಿಕೆ ₹500 ಒಂದ್ ಮಡಿಕೆ ಕೊಡ್ಬೋದಿತ್ತು. ಒಂದ್ ಮಡಿಕೆ ಬಂದ್ಬಿಟ್ಟು ₹1000 ಅಂತೆ. ವರ್ತಲ್ಲ. ಇನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರು ಇವ್ರು ನೋಡ್ಕೊಂಡು ಬರ್ಬೇಡ್ರಿ, ವರ್ತಲ್ಲ. ಇಲ್ಲಿ ಫುಲ್ ಮಳೆ ಗಿಡ ಎಲ್ಲ ಜೋರಾಗಿ ಬರ್ತೈತಿ. ಇಲ್ಲಿ ನಮ್ ಬರ್ಜರಿಗೆ ಚಿಕನ್ ತಿಂತೈತ್ ನೋಡ್ರಿ. ಚಿಕನ್ ತಿಂತೈತೆ ನೋಡ್ರಿ. ಅಣ್ಣ ನೀರ ಅಂತಂದ್ರೆ ನಾನ್ ತಿಂತೀನಿ ಅಂತ ಇದೆ. ಒಂದು ಅಷ್ಟೇ ಅಂದೆ. ನಮ್ ಹುಡುಗ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಿದ್ದ ನೋಡ್ರಿ. ಈಗ ಚೆನ್ನಾಗಿರುತ್ತಲ್ಲ ಅಂತ ಅನ್ಸಲ್ಲ. ಎಲ್ಲಾ ತಿಂದಾದ್ಮೇಲೆ ಕೈ ತೊಳೆಯಕ್ಕೆ ನೀರು ಇರ್ಲಿಲ್ಲ. ಸೊ ಮಳೆ ಬಂದಿತ್ತಲ್ಲ, ಅದೇ ನೀರ್ ನಿಂತಿತ್ತು. ಸೊ ಅದ್ರಲ್ಲಿ ನಮ್ ಹುಡುಗ ಕೈ ತೊಳಿತಾ ಇದ್ದ. ಕೈ ತೊಳೆಯಕ್ ಕುಂತಿರ್ಲಿಲ್ಲ, ಮಳೆ ಬಂದ್ಬಿಟ್ಟು ನೀರ್ ಕೊಟ್ಟೈತೆ, ಅಲ್ಲೇ ಕೈ ತೊಳಿತಿದ್ದಾನೆ. ಉಳಿದಿರೋ ನೀರನ್ನ ಯಾಕೆ ಬಿಸಾಡೋದು, ಸುಮ್ನೆ ನಮ್ ಫ್ರೆಂಡ್ಸ್ ಆದ್ರೂ ಕುಡಿತಾರ ಅನ್ಬಿಟ್ಟು ಬೆಂಗಳೂರಿಗೆ ತಗೊಂಡ್ ಹೋಗಕ್ಕೆ ಪ್ಲಾನ್ ಮಾಡಿದ್ವಿ. ಅದಕ್ಕೆ ಒಂದ್ ಕ್ಯಾನ್ ತಗೊಂಡ್ಬಂದ್ಬಿಟ್ಟು ಆ ಕ್ಯಾನ್ ಅಲ್ಲಿ ನೀರನ್ನ ತುಂಬಿಸ್ಕೊಂಡು ನಾವು ಒಂದೇ ಸಲ ಕಾರ್ ಒಳಗಡೆ ಇಟ್ವಿ. ನಮ್ ಹಿಂದೆನೆ ಬರ್ತೈತ್ ಮಳೆ, ಬೆಳಗಿಂದ ಬಿಡ್ತಾನಿಲ್ಲ ಮಳೆ. ಹೌದಾ? ಮನೇಲಿ ಬರ್ತದ. ನೀನ್ ಸ್ಪೆಷಲ್ ಅದಕ್ಕೆ. ನೀರಿನ ಬಗ್ಗೆ ಏನಾದ್ರು ಒಂದ್ 2 ಮಾತು ಬ್ರೋ? ಏನು ಹೇಳಕ್ಕಾಗಲ್ಲ. ನೀರ ಬಗ್ಗೆ ಒಂದ್ 2 ಮಾತು. ನೀರ ಕುಡಿಯಕ್ ಬಂದಿದ್ವಿ. ಒಂದ್ ಮಡಿಕೆ ಬಂದ್ಬಿಟ್ಟು 1000 ಅಂತೆ. 1000 ಬರ್ತಲ್ಲ, ಒಂದಕ್ಕೆ ₹500 ಕೊಡ್ಬೇಕಿತ್ತು ಅಷ್ಟೇ. ಅಷ್ಟೇ ಹತ್ರ ಬರ್ತದೆ. ಮಳೆ ಬರ್ತದ ನೋಡಿ, ಹೋಗೋಣ ಫಸ್ಟ್. ತುಂಬಾ ಮಳೆ ಬರ್ತಿತ್ತು ಕಾರಣ. ಸೊ ನಾವು ವಾಪಸ್ ರಿಟರ್ನ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆನ್ ದಿ ವೇ ಹೋಗ್ಬೇಕಾದ್ರೆ ಚಿಕ್ಕಬಳ್ಳಾಪುರ ಹತ್ರ ಮೈಸೂರು ಪಾಕ್ ಚೆನ್ನಾಗಿರುತ್ತೆ ಅಂತ ನಮ್ ಫ್ರೆಂಡ್ ಹೇಳಿದ್ರು. ಸೊ ಅದಕ್ಕೆ ಮೈಸೂರು ಪಾಕ್ ತಿನ್ನೋಣ ಅನ್ಬಿಟ್ಟು ಬಂದ್ವಿ. ಬೀರಪ್ಪ ಸ್ವೀಟ್ಸ್ ಅನ್ಬಿಟ್ಟು ಅಂಗಡಿ ನೇಮು. ಇಲ್ಲಿ ಏನು ವಿಶೇಷ ಅಂತಂದ್ರೆ ಮೈಸೂರು ಪಾಕ್ ಪಕ್ಕದಲ್ಲೇ ರೆಡಿ ಮಾಡ್ಬಿಟ್ಟು ನಮ್ ಎದುರುಗಡೆನೆ ಕೊಡ್ತಾರೆ. ಒಟ್ನಲ್ಲಿ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಮೈಸೂರು ಪಾಕ್ ಇಲ್ಲೇ ರೆಡಿ ಮಾಡೋದು, ಗುಲಾಬ್ ಜಾಮೂನ್ ಇಲ್ಲೇ ರೆಡಿ ಮಾಡೋದು. ಫೈನಲಿ ನಾವು ಮೈಸೂರು ಪಾಕ್ ತಿನ್ಕೊಂಡು ಅದಾದ್ಮೇಲೆ ಇನ್ನೊಂದು ಬೇರೆ ಬೇರೆ ತರ ಸ್ವೀಟ್ಸ್ ಇತ್ತು, ಅದು ತಿನ್ಕೊಂಡು ನಾವು ನಮ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ.